Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 69 verse 8. I am like a stranger to my brothers, like a foreigner to my family. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 69:8ನೇ ವಚನ. ನನ್ನ ಅಣ್ಣ ತಮ್ಮಂದಿರಿಗೆ ಹೆರನಂತಾದೆನು, ಒಡ ಹುಟ್ಟಿದವರಿಗೆ ಪರಕೀಯನಂತಿದ್ದೇನೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ನನ್ನ ಅಣ್ಣ ತಮ್ಮಂದಿರಿಗೆ ಹೆರನಂತಾದೆನು ಅಂದರೆ ಒಬ್ಬ ಸ್ಟ್ರೇಂಜರ್ ಥರ, ಯಾರೋ ಗೊತ್ತಿರಲಾರದ ವಿಚಿತ್ರ ವ್ಯಕ್ತಿ ಹಾಗೆ ನಾನಿದ್ದೇನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮ ಒಡ ಹುಟ್ಟಿದವರಿಗೆ, ನಮ್ಮ ಸ್ವಂತ ಸಹೋದರ ಸಹೋದರಿಯರಿಗೆ ನಾನು ಪರಕೀಯನಂತಿದ್ದೇನೆ ಅಂದರೆ ಒಬ್ಬ ಫಾರಿನರ್ ಥರ ನಾನಿದ್ದೇನೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೀರ್ತನೆ 38:11 ನನ್ನ ಆಪ್ತ ಸ್ನೇಹಿತರು ನನ್ನ ಜಾಡ್ಯವನ್ನು ನೋಡಿ ಓರೆಯಾಗಿ ಹೋಗುತ್ತಾರೆ, ನನ್ನ ಕಷ್ಟವನ್ನು ನೋಡಿ ಓರೆಯಾಗಿ ಹೋಗುತ್ತಾರೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನಿಗೆ ಕಷ್ಟ ಆಪತ್ತು ಬಂದು ಒದಗಿದಾಗ ಆತನ ಜೊತೆಗೇ ಇರ್ತಕ್ಕಂಥ ಶಿಷ್ಯರು ಆತನನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡುತ್ತಾ ಇದ್ದೇವೆ ಪ್ರಿಯರೇ. ಯೋಬ 19:14-16ನೇ ವಚನದವರೆಗೆ ನಾವು ನೋಡ್ತೇವೆ. ಅಲ್ಲಿ ನನ್ನ ಬಂಧುಗಳು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ, ನನ್ನ ಪರಿಚಯ ಇದ್ದವರೇ ನನಗೆ ಮರ್ತು ಹೋಗಿದ್ದಾರೆ, ನನ್ನ ಪರಿಜನರು ನನ್ನ ದಾಸಿಯರು ನನ್ನನ್ನು ಯಾರೋ ಒಬ್ಬ ಅನ್ಯನು, ಗೊತ್ತಿಲ್ಲದವನು, ಪರದೇಶಿ ಎಂಬುದಾಗಿ ನನ್ನನ್ನು ಎಣಿಸುತ್ತಾ ಇದ್ದಾರೆ. ಇದಕ್ಕೆ ಆಧಾರವಾಗಿ ಸುವಾರ್ತೆಗಳಲ್ಲಿ ನೋಡುತ್ತೇವೆ. ಯೋಹಾನ 18:15-18ನೇ ವಚನದಲ್ಲಿ ನಾವು ನೋಡುವುದಾದರೆ, ಯೇಸು ಸ್ವಾಮಿಯನ್ನು ಹಿಡಿದುಕೊಂಡು ಹೋಗಲಿಕ್ಕೆ ಆ ಮಹಾಯಾಜಕನ ಆಳುಗಳು ಬಂದಾಗ ಶಿಷ್ಯರೆಲ್ಲರೂ ಓಡಿ ಹೋಗುತ್ತಾರೆ. ಯೇಸು ಸ್ವಾಮಿಯನ್ನು ಕರೆದುಕೊಂಡು ಆ ಮಹಾಯಾಜಕನ ಮಠದಲ್ಲಿಗೆ ಒಯ್ದಾಗ ಪೇತ್ರನು ಮತ್ತು ಇನ್ನೊಬ್ಬ ಶಿಷ್ಯನು ಯೇಸುವನ್ನು ಹಿಂಬಾಲಿಸಿ ಹೋಗುತ್ತಾರೆ. ಅಲ್ಲಿ ಬಾಗಿಲು ಕಾಯುವವಳು ಆ ಪೇತ್ರನ ಜೊತೆಗಿರ್ತಕ್ಕಂಥ ಇನ್ನೊಬ್ಬ ಶಿಷ್ಯನಿಗೆ ಗೊತ್ತಿರುವುದರಿಂದ ಆ ಇನ್ನೊಬ್ಬ ಶಿಷ್ಯನು ಒಳಗೆ ಹೋಗುತ್ತಾನೆ, ಆದರೆ ಪೇತ್ರನಿಗೆ ಒಳಗೆ ಬಿಡುವುದಿಲ್ಲ. ಆಗ ಪೇತ್ರನು ಹೊರಗಡೆ ಬಾಗಿಲಲ್ಲೇ ನಿಂತಿರುತ್ತಾನೆ. ಆ ಇನ್ನೊಬ್ಬ ಶಿಷ್ಯನು ಒಳಗಡೆ ಹೋಗಿರ್ತಕ್ಕಂಥ ಶಿಷ್ಯನು ಮತ್ತೆ ಹಿಂತಿರುಗಿ ಬಂದು ಆ ಬಾಗಿಲು ಕಾಯುವವಳ ಜೊತೆಗೆ ಮಾತಾಡಿ ಪೇತ್ರನನ್ನು ಒಳಗೆ ಕರೆದುಕೊಂಡು ಹೋಗುತ್ತಾನೆ. ಆಗ ಆ ಬಾಗಿಲು ಕಾಯುವವಳು ಪೇತ್ರನನ್ನು ನೋಡಿ ಹೀಗೆ ಹೇಳ್ತಾಳೆ, ನೀನು ಈ ಮನುಷ್ಯನ ಶಿಷ್ಯನಲ್ಲಿ ಒಬ್ಬನು ಎಂಬುದಾಗಿ. ಹೌದು, ಪೇತ್ರನನ್ನು ಕುರಿತು ಯೇಸು ಸ್ವಾಮಿ ಮೊದಲೇ ಹೇಳಿದ್ದರು, ಕೋಳಿ 2 ಸಾರಿ ಕೂಗುವುದಕ್ಕಿಂತ ಮುಂಚಿತವಾಗಿ ನನ್ನನ್ನು ಅರಿಯನು ಎಂಬುದಾಗಿ ನೀನು ಹೇಳುತ್ತಿ ಎಂಬುದಾಗಿ ಯೇಸು ಸ್ವಾಮಿ ಪೇತ್ರನ ಕುರಿತು ಹೇಳಿದರು. ಈಗ ಆ ಬಾಗಿಲು ಕಾಯುವವಳು ನೀನು ಕೂಡ ಯೇಸುವಿನ ಶಿಷ್ಯನು ಎಂಬುದಾಗಿ ಹೇಳಿದಾಗ ಪೇತ್ರನು, ಅವನನ್ನು ನಾನು ಅರಿಯನು, ನೀನು ಏನು ಅನ್ನುತ್ತಾ ಇದೆಯೋ ಅದು ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ಆಗ ಕೋಳಿ ಕೂಗುತ್ತದೆ ಪ್ರಿಯರೇ. ಹಾಗೆ ಮತ್ತೆ ಅನೇಕರಲ್ಲಿ ಚಳಿ ಕಾಯಿಸುತ್ತಾ ಕುಳಿತಿದ್ದರು. ಅವರಲ್ಲಿ ಒಬ್ಬನು, ನೀನು ಅವನ ಶಿಷ್ಯರಲ್ಲಿ ಒಬ್ಬನಲ್ಲವೋ ಎಂಬುದಾಗಿ ಕೇಳುತ್ತಾನೆ. ಆಗಲೂ ಕೂಡ ಪೇತ್ರನು ಆ ಮನುಷ್ಯನನ್ನು ನಾನು ಅರಿಯೆ ಎಂಬುದಾಗಿ ತನ್ನ ಮೇಲೆ ತಾನೇ ಆಣೆ ಇಟ್ಟುಕೊಳ್ಳಲಿಕ್ಕೆ ಪ್ರಾರಂಭಿಸುತ್ತಾನೆ. ಸುಮಾರು 1 ತಾಸು ಆದ ಮೇಲೆ ಅಲ್ಲಿ ಒಬ್ಬ ಮನುಷ್ಯನಿದ್ದಾನೆ. ಅವನು ಯಾರೆಂದರೆ ಯೇಸು ಸ್ವಾಮಿಯನ್ನು ಹಿಡಿದುಕೊಂಡು ಹೋಗಲಿಕ್ಕೆ ಬಂದಾಗ ಆ ಗೆತ್ಸೇಮನ ತೋಟದಲ್ಲಿ ಪೇತ್ರನು ಒಬ್ಬ ಆಳಿನ ಕಿವಿಯನ್ನು ಕತ್ತರಿಸಿದ್ದನು. ಅವನ ಹೆಸರು ಮಲ್ಕನು. ಆ ಮಲ್ಕನ ಬಂಧು ಆಗಿರ್ತಕ್ಕಂಥ ಒಬ್ಬ ಮನುಷ್ಯನು ಇಲ್ಲಿದ್ದಾನೆ. ಅವನು ಪೇತ್ರನನ್ನು ನೋಡಿದ ತಕ್ಷಣದಲ್ಲಿ, ನಾನು ನಿನ್ನನ್ನು ತೋಟದಲ್ಲಿ ಅವನ ಸಂಗಡ ಕಂಡೆನಲ್ಲವೋ ಎಂಬುದಾಗಿ ಹೇಳ್ತಾನೆ. ಆಗ ಪೇತ್ರನು, ಆ ಮನುಷ್ಯನನ್ನು ನಾನು ಅರಿಯನು, ನೀನು ಹೇಳುವ ಆ ಮನುಷ್ಯನು ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಹೇಳಿ ತನ್ನನ್ನು ತಾನೇ ಬೈದುಕೊಳ್ಳಲಿಕ್ಕೆ ಪ್ರಾರಂಭಿಸ್ತಾನೆ, ತನ್ನನ್ನು ತಾನೇ ಆಣೆ ಇಟ್ಟುಕೊಳ್ಳಲಿಕ್ಕೆ ಪ್ರಾರಂಭಿಸುತ್ತಾನೆ. ಕೂಡಲೇ ಕೋಳಿ 2ನೇ ಸಾರಿ ಕೂಗಿತು ಪ್ರಿಯರೇ. ಆಗ ನಮ್ಮ ಕರ್ತನ ಕರುಣಾಳುವಾದ ದೃಷ್ಟಿ ಪೇತ್ರನ ಕಡೆಗೆ ನೋಡುತ್ತದೆ. 2 ಸಾರಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯವಾಗಿ ಅವನನ್ನು ಅರಿಯೇನೋ ಎಂಬುದಾಗಿ ಹೇಳಿದ ಯೇಸು ಸ್ವಾಮಿಯ ಮಾತನ್ನು ನೆನೆಸಿ ಪೇತ್ರನು ಹೊರಗೆ ಹೋಗಿ ಗೋಳಾಡಿಕೊಂಡು ಬಹಳವಾಗಿ ಅಳ್ತಾನೆ. ಅಯ್ಯೋ, ಇದು ಎಂಥ ಸಾಕ್ಷಿ ಪ್ರಿಯರೇ! ನನ್ನ ಪ್ರಿಯ ಕರ್ತನನ್ನು ಜೀವವುಳ್ಳ ದೇವರ ಕುಮಾರನು ಎಂಬುದಾಗಿ ಹೇಳಿರ್ತಕ್ಕಂಥ ಪೇತ್ರನ ಬಾಯೇ ಯೇಸು ಸ್ವಾಮಿಯನ್ನು ಆ ಮನುಷ್ಯನೂ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮತ್ತು ಅವನನ್ನು ನಾನು ಬಲ್ಲೆನೂ ಎಂಬುದಾಗಿ ಹೇಳಿದ ಅದೇ ನಾಲಿಗೆ ಅವನನ್ನು ಅರಿಯೆನೂ ಎಂಬುದಾಗಿ ಇವತ್ತು ಹೇಳ್ತಾ ಇದೆ. 1 ಸಾರಿ ಯೇಸು ಸ್ವಾಮಿಗೆ ಹೇಳಿದನು, ನಾನು ನಿನ್ನ ಸಂಗಡ ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ ಎಂಬುದಾಗಿ ಹೇಳಿದ ಅದೇ ತುಟಿಗಳು ಇವತ್ತು ತನ್ನನ್ನು ತಾನೇ ಶಪಿಸಿಕೊಳ್ಳುವುದಕ್ಕೆ, ಆಣೆ ಇಟ್ಟುಕೊಳ್ಳುವುದಕ್ಕೆ ಮುಂದಾಗಿದ್ದಾನೆ ಪ್ರಿಯರೇ. ನೀರಿನಲ್ಲಿ ನಡೆಯುತ್ತಾ ಇರುವಾಗ
ಧೈರ್ಯ ಮಾಡಿ ನಡೆಯುತ್ತಾ ಇದ್ದನು. ಆದರೆ ಅಲ್ಪ ವಿಶ್ವಾಸದಿಂದ, ಸಂಶಯದಿಂದ ಆ ನೀರಿನಲ್ಲಿ ಮುಳುಗುತ್ತಾ ಇರುವ ಪೇತ್ರನು ಸ್ವಂತ ಬಲದ ಮೇಲೆ ನಂಬಿಕೆ ಇಟ್ಟಿರುವುದರಿಂದ ಅಲ್ಲಿ ನಿಲ್ಲಲಾರದೆ ಹೋದನು. ಈ ರೀತಿ ಯೇಸು ಕ್ರಿಸ್ತನ ಅಪೊಸ್ತಲನಾದ ಪೇತ್ರನಿಗೆ ಹೀಗೆ ಆಗಿದೆ ಅಂದ ಮೇಲೆ ನಿನ್ನ ಗತಿ ಏನು? ನಿನ್ನ ಲೆಕ್ಕವೇನು ಪ್ರಿಯರೇ? ನಾವು ಎಷ್ಟರವರು? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಿಮ್ಮ ಸ್ವಂತ ಬಲವನ್ನು ಆಶ್ರಯಿಸಿಕೊಳ್ಳಬೇಡಿರಿ, ಕರ್ತನ ಮೇಲೆ ಆತುಕೊಳ್ಳಿರಿ. ಕರುಣಾಳುವಾದ ಯೇಸು ಸ್ವಾಮಿಯ ಕರುಣೆಯ ದೃಷ್ಟಿ ಪೇತ್ರನ ಕಡೆಗೆ ತಿರುಗಿಸಿದಾಗ ಅವನಿಗೆ ಪಶ್ಚಾತ್ತಾಪದ ಅರಿವು ಉಂಟಾಯಿತು. ಅದೇ ದೃಷ್ಟಿ ಇವತ್ತು ನಮ್ಮ ಕನಿಕರವುಳ್ಳ ದೇವರ ದೃಷ್ಟಿ ನಿನ್ನನ್ನು ನೋಡ್ತಾ ಇದೆ. ಅದೇ ಪೇತ್ರನನ್ನು ಕೈ ಹಿಡಿದು ಎತ್ತಿದ ಕೈ ನಿನ್ನನ್ನು ಎತ್ತಲಿಕ್ಕೆ ಯಾವಾಗಲೂ ಕೈ ಚಾಚಿ ನಿನ್ನ ಕಡೆಗೇ ದೃಷ್ಟಿಸ್ತಾ ಇದ್ದಾರೆ. ಆ ಯೇಸು ಸ್ವಾಮಿಯನ್ನು ನೀನು ಒಂದು ಸಾರಿ ದೃಷ್ಟಿಸ್ತೀಯಾ? ಕೋಳಿಯ ಕೂಗನ್ನು ಕೇಳಿ ಯೇಸುವಿನ ದೃಷ್ಟಿಯನ್ನು ನೋಡಿ ಆತನ ಎಚ್ಚರಿಕೆ ಮಾತನ್ನು ನೆನೆಸಿಕೊಂಡ ಪೇತ್ರನ ಮನಸ್ಥಿತಿಯನ್ನು ಇಂದು ನೀನೂ ಕೂಡ ಒಂದು ಸಾರಿ ಆಲೋಚಿಸು. ದೇವರ ವಾಕ್ಯವೆಂಬ ಆ ಕೋಳಿಯ ಕೂಗನ್ನು ನೀನು ಕೇಳಿಸಿಕೊ. ಯೇಸುವಿನ ಕರುಣೆಯ ದೃಷ್ಟಿ ಕಡೆಗೆ ನೀನು ಒಂದು ಸಾರಿ ನೋಡು. ಆ ಎಚ್ಚರಿಕೆಯ ಮಾತುಗಳನ್ನು, ದೇವರ ವಾಕ್ಯವನ್ನು ನೀನು ಹಗಲಿರುಳು ಧ್ಯಾನಿಸು. ಪಶ್ಚಾತ್ತಾಪದ ಹೃದಯದಿಂದ ಕರ್ತನ ಕಡೆಗೆ ಬಂದು ಕಣ್ಣೀರು ಹಾಕು. ಪಶ್ಚಾತ್ತಾಪದ ಹೃದಯದಿಂದ ಬಂದ ಪೇತ್ರನನ್ನು ಕ್ಷಮಿಸಿದ ಹಾಗೆ ನಮಗೆ ಪಾಪದಿಂದ ಕ್ಷಮಾಪಣೆ ಕೊಡುತ್ತಾನೆ. ನನ್ನ ಪ್ರಿಯ ದೇವಜನರೇ, ಇಂದೇ ಮಾನಸಾಂತರ ಪಟ್ಟು ಯೇಸುವಿನ ಕಡೆಗೆ ಬರೋಣ. ನಮ್ಮ ಪಾಪಗಳಿಂದ ಕ್ಷಮೆಯನ್ನು ಪಡೆದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ಕೃಪೆಯುಳ್ಳ ರಕ್ಷಕನೇ, ನಿಮಗೆ ಸ್ತೋತ್ರಪ್ಪ. ನಮ್ಮ ಪಾಪದ ನಿಮಿತ್ತವಾಗಿ ದೇವಾ, ನಿಮ್ಮ ಐಕ್ಯತೆಯಿಂದ ನಾವು ದೂರವಾಗಿ ಹೋಗಿದ್ದೇವೆ ಕರ್ತನೆ. ನಿಮ್ಮ ಕೃಪೆಯಿಂದ ನಮ್ಮನ್ನು ಒಂದು ಸಾರಿ ದೃಷ್ಟಿಸಿ ನೋಡು ಕರ್ತನೆ. ನಿಮ್ಮ ಕರುಣೆಯ ಹಸ್ತವನ್ನು ನಮ್ಮ ಕಡೆಗೆ ಚಾಚಿ ನಮ್ಮನ್ನು ಎತ್ತಿಕೋ ಕರ್ತನೆ. ತಪ್ಪಿ ಹೋದ ಕುರಿಗೆ ಸಮಾನರಂತೆ ನಾವಿದ್ದೇವೆ ದೇವ. ನಮ್ಮನ್ನು ಕರುಣಿಸಿ ನಿಮ್ಮ ಹಿಂಡಿನಲ್ಲಿ ನಮ್ಮನ್ನು ಸೇರಿಸಿಕೋ ಕರ್ತನೆ. ಅಂದು ಶಿಷ್ಯನು ನಿನ್ನನ್ನು ಅರಿಯೇನು ಎಂಬುದಾಗಿ ಹೇಳಿ ನಿಮಗೆ ನೋವುಂಟು ಮಾಡಿದ ಹಾಗೆ ದೇವ, ನಾವು ಕೂಡ ಕ್ಷಣ ಕ್ಷಣಕ್ಕೂ ನಿಮ್ಮನ್ನು ಅರಿಯೇನು ಎಂಬುದಾಗಿ ಹೇಳುತ್ತೇವೆ ದೇವ. ನಿಮ್ಮನ್ನು ಬಿಟ್ಟು ನಾವು ದೂರ ಹೋಗುತ್ತೇವೆ ಸ್ವಾಮಿ. ನಿನ್ನನ್ನು ನೋಯಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮನ್ನು ಕ್ಷಮಿಸು, ನಮ್ಮನ್ನು ನೋಡು ಸ್ವಾಮಿ. ನಮ್ಮನ್ನು ನಿನ್ನ ಕಡೆಗೆ ತಿರುಗಿಸಿಕೋ ಕರ್ತನೆ. ನಾವು ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.